ಹಾಯ್ ಎಲ್ಲರಿಗೂ ನಮಸ್ಕಾರ, ಮತ್ತೊಂದು ಹೊಸ ಬ್ಲಾಗಿಗೆ. ಸೊ ಇವತ್ತು ನಾನು ಫಸ್ಟ್ ಕಬ್ಬಿನ ತರು ಹಚ್ಚೀನಿ ರೀ. ಸೊ ಅದಕ್ಕೆ ಡ್ರಿಂಚಿಂಗ್ ಮಾಡೋಕೆ ಔಷಧನ ಡ್ರಿಂಚಿಂಗ್ ಔಷಧ ಆರ್ಡ್ರ್ ಹಾಕಿದ್ನಿ. ಸೊ ಅದು ಯಾವ ಕಂಪ್ನಿ ಏನಂತ ಎಲ್ಲ ತೋರಿಸ್ತಾನು ಬರೀ. ಸೊ ಫಸ್ಟ್ ಬಾಕ್ಸ ಓಪನ್ ಮಾಡೋಣ. ಸೊ ಓಪನ್ ಮಾಡೋಕೆ ಸ್ವಲ್ಪ ರಟ್ಟದು ಹಾಕ್ಯಾರಿ ಭಾಳ. ಸೊ ಇರಲಿ. ಸೊ ನೋಡಿರಿ, ಇದು ಸ್ಪ್ರೇದು. ಒಂದು ಸಾರಿ ಸ್ಪ್ರೇನೂ ಕೊಟ್ಟಿದ್ರೆ. ಸೊ ಇದು ಸ್ಪ್ರೇ. ಸೊ ನೆಕ್ಸ್ಟು ಇದು ಸ್ಪ್ರೇಗೆ. ಸೊ ಇದೊಂದು ಮತ್ತು ಅದು ಎರಡು ಕೂಡಿಸಿ ಸ್ಪ್ರೇ ಮಾಡೋದು. ಸೊ ಇದು ಡ್ರಿಂಚಿಂಗ್ ಕಿಟ್ ನೋಡಿರಿ. ಸೊ 2 ಸಾರಿ ಡ್ರಿಂಚಿಂಗ್ ಮಾಡ್ಬೇಕಂತ 2 ತರಿಸಿದ್ದೀನಿ. ಸೊ ಇದು ಮತ್ತು ಇದೊಂದು ಹೋಮಿಕ್ ಆ್ಯಸಿಡ್ಡು. ಸೊ ನೆಕ್ಸ್ಟು ಟೋಟಲಾಗಿ 3 ಹೋಮಿಕ್ ಆ್ಯಸಿಡ್ನ ತರಿಸಿದ್ದೀನಿ. ಇದೊಂದು. ಸೊ ಇನ್ನೊಂದಿದೆ. ಸೊ ಇದು ಕೂಡ ಹೋಮಿಕ್ ಆ್ಯಸಿಡ್ಡು ಅಂತಂದರೆ 2 ಸಾರಿ, ಒಂದೊಂದು ಸಾರಿಗೆ 1.5 kg ಹಾಕ್ತೀನಿ. ಸೊ ಟೋಟಲಾಗಿ 3 kg ತಂದಿದ್ದೀನಿ. ಸೊ ಇದು KTM. ಸೊ ಇದು 2 ಸಲ ಡ್ರಿಂಚಿಂಗ್ಗೆ, 1 ಸಲ ಒಂದಕ್ಕೆ, ಇನ್ನೊಂದು ಸರಿ ಮಾಡುವಾಗ ಇದೊಂದು ಭೂಮಿ ರಾಜ ಅಂತ. ಸೊ ನೋಡ್ತಿರ್ಬೋದು, 4 kg ಇದೆ ಟೋಟಲಾಗಿ. ಸೊ ಇದನ್ನು ಹಾಕಿದರೆ ಒಳ್ಳೆ ಫಲಿತಾಂಶ ಬೇರಿಗೆ. ಸೊ ಇದು ಡಾಕ್ಟರ್ 505 ಅಂತ. ಸೊ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತ ಹೇಳಿದರೆ. ಸೊ ನೋಡೋಣ. ಸೊ ನೋಡಿ ಟೋಟಲಾಗಿ. ಸೊ ಇದು ಡ್ರಿಂಚಿಂಗ್ದು. ಸೊ ಯಾವ ರೀತಿ ಇದೆ ಸ್ಪ್ರೇನ ಸೈಡಿಗೆ ಇವಾಗ. ಸೊ ಡ್ರಿಂಚಿಂಗ್ದು ಇಷ್ಟು ಬಂದಿದೆ. ಸೊ ಟೋಟಲ್ ಕಾಸ್ಟು ಮತ್ತು ಹೇಗೆ ಮಾಡೋದು ಎಲ್ಲ ನಿಮಗೆ ಮಾಹಿತಿ ಬೇಕಾದರೆ ನನಗೆ ಕಾಮೆಂಟಲ್ಲಿ ತಿಳಿಸಿ. ಸೊ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ಇವತ್ತಿನ ವಿಡಿಯೋನಾಗ